ಜೈ ಬೋವಿ ಬಟರ್. ನಾವು ಸತ್ಯ ಅನ್ಕೋಬೇಕು, ಒಟ್ಟ ಮಾತೇ ಬರಲ್ಲ. ಆಕಿ ನನ್ಗೊಂಥರ ಸೆಕೆಂಡ್ ಮದರ್ ರೀ. ಹತ್ತು ಒಂಥರ ಫುಲ್ ವೀಕ್ ಆಗಿದ್ದೆ. ಕಳ್ಕೊಂಡೆ ನಾನು ಲಾಸ್ಟ್ ಟೈಮ್ ಮೆಜೆಸ್ಟಿಕಲ್ಲಿ ಕಳ್ಕೊಂಡೆ ಪರ್ಸ್. ಮತ್ತು ಏನಂತ ತಿಳ್ಕೊಬೇಕೋ ಗೊತ್ತಿಲ್ಲ. ಒಂದು ಕಡೆ ಖುಷಿ ಆಗುತ್ತೆ, ಒಂದೊಂದು ಕಡೆ ಬೇಜಾರಾಗುತ್ತೆ. ಎದಕ್ಕೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಏನು ಮಾಡಿಸ್ಕೊಂಡು ಬಂದೆ ಕಾರ್ತಿಕ್ ಅಂದರೆ ನನ್ನ ಹಣೆ ಬರ ಬರಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅವು ಯಾವುದ್ಯಾವುದೋ ಕಾರಣಗಳಿಂದ ಏನೇನೋ ಆಯಿತು. ಪಟ ಅಂತ ಮಾತಾಡ್ತಿರ್ತೀನಿ ಪಟಾಕಿ ಥರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲ ದೊಡ್ಡ ಮಂದಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದರೆ ಭಾಳ ದಿನ ಆಗಿತ್ತು ವಿಡಿಯೋಗಳು ಮಾಡಲಾರ್ದೆ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಮಾಡ್ಬೇಕಂತ ಅಂದ್ಕೊಂಡೆ. ಯಾವುದ್ಯಾವುದೋ ಕಾರಣಗಳಿಂದ ಏನೇನೋ ಆಯಿತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಏನಾದರೂ ನನ್ನ ವಾಯ್ಸ್ ಕೇಳಿಲ್ಲ ಅಂತಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂತಂದರೆ ಮೈಕ್ ಇಲ್ಲ. 4,500 ಕೊಟ್ಟು ಮೈಕ್ ತರಿಸಿದ್ದಾರೆ. ಅದು ಏನಾಯ್ತೋ ಗೊತ್ತಿಲ್ಲ, ನನ್ನ ಫೋನಿಗೆ ಕನೆಕ್ಟೇ ಆಗಲಾಗಿತ್ತು. ಹಾಗಾಗಿ ವಾಪಸ್ ಕಳಿಸಿನ ಅದು ಮೈಕ್. ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಬಂದರೆ ನನ್ನ ಹಣೆ ಬರಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅವರಂತೂ ರೊಕ್ಕ ಕೊಡಲ್ಲ ಅಂತಂದ್ರೆ ವಾಪಸ್. ಏನಾಗುತ್ತೋ ಗೊತ್ತಿಲ್ಲ. ಎಲ್ಲರೂ ಫೋನಿಗೆ ಕನೆಕ್ಟ್ ಆಗಾಗತ್ತದ, ಬಟ್ ನನ್ನ ಫೋನಿಗೆ ಕನೆಕ್ಟ್ ಆಗಲಾಗಿದೆ. ಎದಕ್ಕೋ ಗೊತ್ತಿಲ್ಲ. ರೀಸೆಂಟಾಗಿ ನನ್ನ ಫೋನ್ ಬೇರೆ ಇದು ಹೋಗಿ ಏನು ಮಾಡಿಸ್ಕೊಂಡು ಬಂದೆ ಕಾರ್ತಿಕ್ ಅಪ್ಡೇಟ್ ಅಲ್ಲ, ಫ್ಲ್ಯಾಶ್ ಹೊಡ್ಸ್ಕೊಂಡು ಬಂದೆ ರೀ ಹೋಗೇಸಿಂದ. ಹಾಗಾಗಿ ಅದರಿಂದ ಪ್ರಾಬ್ಲಮ್ ಆಯಿತು ಏನೋ ಗೊತ್ತಿಲ್ಲ. ಒಟ್ಟು ನನ್ನ ಫೋನಿಗೆ ಕನೆಕ್ಟ್ ಆಗಲಾಗ್ಯದ. ಅದ್ರ ಸಲುವಾಗಿ ಕಳಿಸಿನ ಬೆಂಗಳೂರಿಂದ ತೊಗೊಂಡು ಬಂದಿದ್ರು ಅವರು, ಅಕ್ಕ ತಂದಿದ್ರು. ಅದು ಒಟ್ಟು ಕನೆಕ್ಟ್ ಆಗಲಾಗ್ಯದ. ನಾನು ಎಂಥ ಶಾಣೆಕಿದ್ದೀನಿ ಅಂತಂದರೆ ತಂದು 2-3 ತಿಂಗಳಾಯ್ತು ರೀ, ನಾನು ಒಟ್ಟು ನೋಡೇ ಇಲ್ಲ. ಅದು ಮೊನ್ನೆ ವಿಡಿಯೋ ಮಾಡ್ಬೇಕಂತ ಕೇಸಿಂದ ತೆಗ್ದೀನಿ, ನೋಡಿದರೆ ಒಟ್ಟು ಕನೆಕ್ಟ್ ಆಗಲಾಗಿತ್ತು. ಹಾಗಾಗಿ ಕಳಿಸಿನಿ. ಅವರು ಹೇಳಿದ್ರು 15 ದಿನ ಇರುತ್ತಾ 20 ದಿನ ಇರುತ್ತಾ, ಬಟ್ 3 ತಿಂಗಳು ಯಾರು ಇಟ್ಕೋತಾರ ಅಂತ ನಮಗೆ ಕೇಳಾಕತ್ತಿದ್ರು. ಗೊತ್ತಿಲ್ಲ ರೀ. ನಾನು ಅಂದ್ಕೊಂಡಿದ್ದೆ ಅದು ಕನೆಕ್ಟ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ ಏನಾಯ್ತೋ ಗೊತ್ತಿಲ್ಲ, ಕನೆಕ್ಟ್ ಆಗಲಿಲ್ಲ ಅದು. ಅದ್ರ ಸಲುವಾಗಿ ವಾಪಸ್ ಕಳಿಸಿವಿ. ಅದ್ರ ಸಲುವಾಗಿ ಏನಾದರೂ ನನ್ನ ವಾಯ್ಸ್ ಕೇಳಿಲ್ಲಪ್ಪ ಅಂತಂದರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಭಯ, ನನ್ನ ಕ್ಯಾಮ್ರಾ ಮುಂದೆ ಬಂದ್ರೇ ಅಂಜಿಗೆ ಬರುತ್ತೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಿರಲ್ಲ. ಕ್ಯಾಮ್ರಾ ಆಫ್ ಆಯ್ತು ಅಂತಂದರೆ ಪಟ ಅಂತ ಮಾತಾಡ್ತಿರ್ತೀನಿ ಪಟಾಕಿ ಥರ. ಬಟ್ ಕ್ಯಾಮ್ರಾ ಏನಾದರೂ ಮುಂದೆ ಬಂತಪ್ಪ ಅಂತಂದರೆ ನಂಗೆ ಮಾತಾಡೋಕ್ಕೆ ಆಗಲ್ಲ. ಎಷ್ಟು ಸತಿ ಟ್ರೈ ಮಾಡ್ತೀನಿ ನಾನು. ಇನ್ನೊಂದು ಏನಂತಂದರೆ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕಂತ ಕೇಸಿಂದ ಕ್ಯಾಮ್ರಾ ಇರಲ್ಲೆಲ್ಲ ಮನ್ಯಾಗ ಟ್ರೈ ಮಾಡ್ತಿರ್ತೀನಿ, ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕಂತ. ಕ್ಯಾಮ್ರಾ ಎದುರು ಬಂತಂದ್ರೆ ನಾವು ಸತ್ಯ ಅನ್ಕೋಬೇಕು, ಒಟ್ಟು ಮಾತೇ ಬರಲ್ಲ ನನಗೆ. ಗೊತ್ತಿಲ್ಲ, ಆದರೂ ಟ್ರೈ ಮಾಡಾಕತ್ತೀನಿ ರೀ. ಇನ್ನೊಂದು ಇನ್ಸ್ಟಾಗ್ರಾಮ್ ಒಳಗೆ ನನಗೆ 120K ಫಾಲೋವರ್ಸ್ ಆಗಾಕತ್ತಾರ. ನನಗಂತೂ ಭಾಳ ಖುಷಿ ಆಲಾಗತ್ತದ. ಎಲ್ರದ್ದು ನೋಡಿ ನಾನು ಅಂದ್ಕೊಂಡಿದ್ದೆ ನಂದು ಕೆ ಯಾವಾಗ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲ್ ಆಗಿ ನಂದು 100K ಆಗಿ 120K ಆಗಕ್ಕೆ ಬಂದದ. ಇವಾಗ ಎಷ್ಟು ಗೊತ್ತಿಲ್ಲ, ಬಟ್ 120K ಇವತ್ತಿಲ್ಲ ನಾಳೆ ಆಗುತ್ತಾ ಅದು ಅಂತೂ ಗೊತ್ತು. ಅದು ಭಾಳ ಜನ ಕೇಳಿರಿ ಎದಕ್ಕೆ 100K ಎದಕ್ಕೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ. ಅದೊಂದು ರಾಮಾಯಣ ಮಹಾಭಾರತನೇ ಐತ್ರಿ ಅದು. ಅದು ಒಂದು ಸಪ್ರೇಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ರೀ ನಿಮಗೆ. ಇವಾಗ ನಾನು ಲಾಸ್ಟ್ ಟೈಮ್ ಪುನಃ ಒಳಗಿದ್ದಾಗ ನಾನು ಏನಂತ ಹಾಕಿದ್ದೆ, ವಾಟ್ಸ್ ಇನ್ ಮೈ ಫೋನ್ ಅಂತ ಹಾಕಿದ್ದೆ. ಅದ್ರದ್ದು ಇವಾಗ ಬರ್ಕೊಂಡಿನಿ ರೀ. ಫೋನ್ ಒಳಗೆಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೆ, ಬಟ್ ನಾನು ಮೊನ್ನೆ ಹೋಗಿ ಫ್ಲ್ಯಾಶ್ ಹೊಡ್ಸ್ಕೊಂಡು ಬಂದೆಲ್ಲ. ಹಾಗಾಗಿ ಎಲ್ಲನೂ ಹೋಗ್ಬಿಟ್ಟವ. ಅದ್ರ ಸಲುವಾಗಿ ನಾನು ಡೈರಿ ಒಳಗೆ ಬರ್ಕೊಂಡಿನಿ ರೀ. ಒಂದೊಂದು ಕಾರ್ತಿಕ್ ಕೇಳತ್ತಾನ ಅಂದ್ಕೊಂಡಿದ್ದೆ, ಅಲ್ಲ ಅನ್ನಗತ್ತನ. ನಾನೇ ಓದ್ಬಿಟ್ಟು ನಾನೇ ಆನ್ಸರ್ ಮಾಡ್ತೀನಿ. ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಒಂದು ಸ್ವಲ್ಪ ನನಗೆ ಹೇಳ್ರಿ, ನಾನು ತಿದ್ಕೋತೀನಿ. ಮತ್ತು ಇನ್ನೊಂದು ಸ್ವಲ್ಪ ವಿಡಿಯೋ ಏನಾದರೂ ಕ್ಲಿಯರಾಗಿ ಬರಲಿಲ್ಲ ಅಂತಂದರೆ ಹೇಳ್ರಿ. ಯಾಕಂತಂದರೆ ಬಿಸಿಲಿಗೆ ಕುಂತೀನಿ, ಫುಲ್ ಅದು ಬಿಸಿಲು ಮಾರಿ ಹೊಡೆಯಗತ್ತದ. ಕಣ್ಣು ತೆಗಿಯೋಕೆ ಕೂಡ ಆಗಲಾಗ್ಯದ ನನಗೆ. ಸ್ಟಾರ್ಟ್ ಮಾಡಂಬರ್ರಿ. ಈಗ ಇಷ್ಟು ಬರ್ದೀನಿ. ಇನ್ನೂ ಅದಾವ, ಬಟ್ ನಾನು ಇಷ್ಟೇ ಬರ್ಕೊಂಡೆ ಸಾಕಂತ. ಯಾಕಂತಂದರೆ ವಿಡಿಯೋ ಲಾಂಗ್ ಆಗುತ್ತೆ.
ಫುಲ್ ಬಿಸಿಲಲ್ರಿ, ಗೊತ್ತಲ್ಲ ನಿಮ್ಗಾರ ಫುಲ್ ಬಿಸಿಲು. ಶಾಪುರ್ನಾಗಂತೂ ಸಾಯಂಗೆ ಬಿಸಿಲದ, ಎಲ್ಲಿ ಹೊರಗೆ ಹೋಗಕ್ಕೆ ಬೇರೆ ಆಗಲ್ಲಾಗ್ಯದ, ಅಷ್ಟು ಬಿಸಿಲದ. ಅದ್ರಾಗ ರಾಯಚೂರು ಅಂತೂ ಇನ್ನೂ ಬಿಸಿಲ, ರಾಯಚೂರು ಗುಲ್ಬರ್ಗ ಅಂತೂ ಇನ್ನೂ ಬಿಸಿಲದ. ಅಲ್ಲಿ ಹೆಂಗಿರ್ತಾರೋ ಹೆಂಗಿಲ್ಲ ಗೊತ್ತಿಲ್ಲ. ವಾಟ್ಸ್ ಇನ್ ಮೈ ಫೋನ್ ಅಂತ ಹಾಕಿದ್ದೆ ರೀ. ಇವಾಗ ಅದ್ರದ್ದು ಕ್ವೆಶನ್ಸ್ ಇಷ್ಟ ಆಗ್ಯಾವ. ನಾನೇ ಓದಿ ನಾನೇ ಆನ್ಸರ್ ಮಾಡ್ತೀನಿ ರೀ, ಯಾಕಂತಂದರೆ ಅವ್ನ ವಾಯ್ಸ್ ಬರಲ್ಲ ಅಂತ ಹೇಳಾಗತ್ತಾನ, ಅದ್ರ ಸಲುವಾಗಿ ಹೇಳ್ತೀನಿ ರೀ. ಫಸ್ಟ್ ಏನಂದಾರ ಅಂತಂದರೆ ಜೈ ಅಪ್ಪು ಬಾಸ್ ಅಂತಂದಾರ ರೀ. ನನ್ಗೆ ಜೈ ಅಪ್ಪು ಬಾಸ್ ಅಂದಾಗೆಲ್ಲ ಒಂಥರ ಖುಷಿ ಆಗುತ್ತೆ, ಏನೋ ಗೊತ್ತಿಲ್ಲ. ಒಂದೊಂದು ಕಡೆ ಖುಷಿ ಆಗುತ್ತೆ, ಒಂದೊಂದು ಕಡೆ ಬೇಜಾರಾಗುತ್ತೆ. ಜೈ ಅಪ್ಪು ಬಾಸ್ ಅಂತ ಹಾಕ್ಯಾರಿ. ಅಕ್ಕ ನಿಮ್ದು ಯಾವ ಊರು ಮತ್ತು ವಿಡಿಯೋ ಸೂಪರ್ ಅಂತ ಹಾಕ್ಯಾರಿ. ಇದು ಆ್ಯಕ್ಚುಲಿ ನಾನು ಆಸ್ಮಿ ಕ್ವಶನ್ ಅಂತ ಹಾಕಿದ್ದೆ ರೀ, ಅದ್ರದ್ದು ವಿಡಿಯೋಗಳು ಅದಾವ. ಅದ್ರದ್ದು ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ರೀ. ಇದ್ರದ್ದು ನಾನು ಆಸ್ಮಿ ಕ್ವಶನಲ್ಲಿ ನಾನು ಈ ಕ್ವಶನಿಗೆ ನಾನು ಅದರಲ್ಲಿ ರಿಪ್ಲೈ ಮಾಡ್ತೀನಿ ರೀ. ಇನ್ನೂ ಒಂದು ಜೈ ಬೋವಿ ವಡ್ಡರ್ ಅಂತಂದಿರಿ, ಜೈ ಬೋವಿ ವಡ್ಡರ್. ಇನ್ನೂ ಒಂದು ನನ್ಗೆ ಏನಂತ ಗೊತ್ತಾಗಲ್ಲಾಗಿದ್ರಿ, ಏನಂತಂದರೆ 100 ಅಂತ ಹಾಕ್ಯಾರಿ. ಅದು ಏನಂತ ತಿಳ್ಕೊಬೇಕೋ ಗೊತ್ತಿಲ್ಲ, 100 ಅಂತ ಏನೋ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ನಿಮ್ಮ ಹತ್ರ ಐಫೋನ್ 13 Pro Max ಇದೆಯಾ ನಿಮ್ಮದು ಅಂತ ಕೇಳ್ಯಾರ್ರಿ. ಇಲ್ಲ ರೀ, ನಂದು ಫಸ್ಟ್ ಫೋನು ಐಫೋನು 13 ಇತ್ತು ರೀ. ಅದು ಕಳ್ಕೊಂಡೆ ನಾನು ಲಾಸ್ಟ್ ಟೈಮ್ ಮೆಜೆಸ್ಟಿಕಲ್ಲಿ ಕಳ್ಕೊಂಡೆ. ಪರ್ಸ್ ಮತ್ತು ಫೋನು ಎರಡೂ ಕಳೀತ್ರಿ ನಂದು. ಅದೇ ಊರಿಗೆ ಬರಾಕತ್ತಿದ್ದೆ, ಊರಿಗೆ ಬರೋ ಟೈಮ್ ಸೆಕೆಂಡಲ್ಲೇ ಹೆಂಗೆ ಹೊಡೆದ್ರೋ ಗೊತ್ತಿಲ್ಲ, ಫೋನು ಪರ್ಸು ಅಲ್ಲೇ ಸೆಕೆಂಡಲ್ಲೇ ತೊಗೊಂಡ್ಬಿಟ್ರೆ. ಅದು ಪರ್ಸ್ ಒಳಗೆ ಎಷ್ಟು 18,000 ರೂಪಾಯಿ ಇದ್ದು, ಮತ್ತು ಆಧಾರ್ ಕಾರ್ಡ್ ಅವು ಎಲ್ಲ ತೊಗೊಂಡ್ಬಿಟ್ರೆ. ನಾನು ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಅಳ್ಕೊಂಡು ಕುಂತಿದ್ದೆ ಅಂತ ಫುಲ್ 15 ದಿನ ಊಟ ಬಿಟ್ಟಿದ್ದೆ. ಒನ್ ಟೈಮ್ ಯಾರಾದರೂ ಬಂದು ಅಕ್ಕ ಅದು ಫೋರ್ಸ್ ಮಾಡ್ತಿದ್ರು, ಬೈತಿದ್ರು. ಒನ್ ಟೈಮ್ ಬಂದು ಊಟ ಮಾಡ್ತಿದ್ದೆ, ಬರೀ ಹತ್ತು ಒಂಥರ ಫುಲ್ಲು ವೀಕ್ ಆಗಿದ್ದೆ. ಅದ್ರ ಸಲುವಾಗಿ ಅಳಬಾರ್ದು ಅಂತ ಮತ್ತೆ ಹೋಗಿ 14+ ಇಸ್ಕೊಟ್ಟವ್ರಿ. ನೆಕ್ಸ್ಟ್ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆಯಾ, ಸ್ಮಾರ್ಟ್ಫೋನ ನಿಮ್ಮದು ಅಂತ ಕೇಳಿರಿ. ಇಲ್ಲ ರೀ ನಂದು. ಹಲೋ ಅಕ್ಕ ಅಂತಂದಿರಿ, ಹಾಯ್ ಬ್ರದರ್. ನಿಮ್ಮ ಫೋನ್ ವಾಲ್ಪೇಪರ್ ಅಂತ ಕೇಳಿರಿ. ನನ್ನ ಫೋನ್ ವಾಲ್ಪೇಪರ್ ಇಲ್ಲಿ ಹಾಕಿರ್ತೀನಿ, ನೋಡ್ಕೊರಿ. ಮತ್ತು ನಿಮ್ಮ ಅಮ್ಮನ ಫೋನ್ ನಂಬರ್ ಏನಂತ ಸೇವ್ ಮಾಡಿರಂತ ಕೇಳಿರಿ, ಇಲ್ಲಿ ಹಾಕಿರ್ತೀನಿ, ನೋಡ್ಕೊರಿ. ನಿಮ್ಮದು ಟೋಟಲ್ ಕಾಂಟ್ಯಾಕ್ಟ್ಸ್ ಎಷ್ಟು ಅಂತ ಕೇಳಿರಿ. ಟೋಟಲ್ ಕಾಂಟ್ಯಾಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಹಾಕಿರ್ತೀನಿ, ನೋಡ್ಕೊರಿ. ನಿಮ್ಮ ಫಸ್ಟು ಫೋಟೋ ನೀವು ಫೋನ್ ತೊಗೊಂಡಾಗ ಅಂತ ಕೇಳಿರಿ. ನಂದು ಫಸ್ಟ್ ಫೋಟೋ ಪಿಕ್ ಇಲ್ಲಿ ಹಾಕಿರ್ತೀನಿ ನೋಡ್ರಿ. ನೀವು ಫೋನ್ ಯಾವಾಗ ತೊಗೊಂಡಿದ್ದು ಅಂತ ಕೇಳಿರಿ. ನಾನು ಫೋನ್ ತೊಗೊಂಡಿದ್ದು ಯಾವಾಗ ಅಂತಂದರೆ 13ನೇ ತಾರೀಕು 5ನೇ ತಿಂಗಳು 2023. ಟೈಮ್ ಬಂದುಬಿಟ್ಟು 3:26ಕ್ಕೆ ತೊಗೊಂಡಿನಿ. ಮತ್ತು ನಿಮ್ಮದು ಯಾವ ಫೋನ್ ಅಂತ ಕೇಳಿರಿ. ನಂದು ಐಫೋನ್ 14+ ರೀ ನಂದು. ಸ್ಕ್ರೀನ್ ವಾಲ್ಪೇಪರ್ ಅಂತ ಕೇಳಿರಿ. ಸ್ಕ್ರೀನ್ ವಾಲ್ಪೇಪರ್ ನಾನು ಇಲ್ಲಿ ಹಾಕಿರ್ತೀನಿ ನೋಡ್ರಿ. ನಾನು ಜಾಸ್ತಿ ರೀ ಅಂತೀನಂತ ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ, ಅದು ಏನೋ ಗೊತ್ತಿಲ್ಲ, ರೂಢಿಯಾಗಿಬಿಟ್ಟದ್ರಿ ನಮ್ಮ ಮನ್ಯಾಗ. ಎಲ್ಲರೂ ಯಾರೇ ಇರಲಿ, ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ಯಾರೇ ಇರಲಿ, ಎಲ್ರಿಗೂ ರೀ ಅಂದು ನಮಗೆ ರೂಢಿನೇ ಆಗಿಬಿಟ್ಟದದು. ನಿಮ್ಮ ತಂಗಿ ನಂಬರ್ ಏನಂತ ಸೇವ್ ಮಾಡಿದ್ದೀರಾ? ನನ್ನ ತಂಗಿ ನಂಬರು ಇಲ್ಲಿ ಹಾಕಿರ್ತೀನಿ ನೋಡ್ರಿ. ನಿಮ್ಮ ಫೇವ್ರೆಟ್ ಕಾಂಟ್ಯಾಕ್ಟ್ಸ್ ಫನ್ನಿಯಾಗಿ ಸೇವ್ ಮಾಡಿರೋ ಕಾಂಟ್ಯಾಕ್ಟ್ ಅಂತ ಕೇಳಿರಿ. ನಾನು ಫನ್ನಿಯಾಗಿ ಯಾವುದು ನಂಬರ್ ಸೇವ್ ಮಾಡಿಲ್ಲ ರೀ ನಾನು. ಯುವರ್ ಫೇವ್ರೆಟ್ ಫೋಟೋ ಇನ್ ಯುವರ್ ಫೋನ್ ಅಂತ ಕೇಳಿರಿ. ಫೇವ್ರೇಟ್ ಅಂತ ರೀಸೆಂಟಾಗಿ ಎಲ್ಲ ಫೋಟೋಗಳು ತಗೋಕತ್ತೀನಿ, ಎಲ್ಲ ಫೋಟೋಗಳು ಫೇವ್ರೇಟೇ ಆಗಿಬಿಟ್ಟವ್ರಿ ನನಗಂತೂ. ಲಾಸ್ಟ್ ಗೂಗಲ್ ಅಂತ ಕೇಳಿರಿ. ಲಾಸ್ಟ್ ಗೂಗಲ್ ರೀಸೆಂಟಾಗಿ ಐಫೋನ್ 13 Pro Max ಏನೋ ತೊಗೋಬೇಕಂತ ಸರ್ಚ್ ಮಾಡಿದ್ದೆ, ಅದೇ ಇಲ್ಲಿ ಹಾಕಿರ್ತೀನಿ ನೋಡ್ರಿ. ನಿಮ್ಮ ಫೋನಲ್ಲಿ ಗೇಮ್ಸು ಯಾವುದಿದೆ ಅಂತ ಕೇಳಿರಿ. ನನ್ನ ಫೋನ್ ಅದು 13 ಫೋನ್ ಇತ್ತು, ಐಫೋನ್ 13 ಇತ್ತಲ್ರಿ. ಅವಾಗ
ಕ್ಯಾಂಡಿ ಕ್ರಷು ಮತ್ತು ಸಬ್ಬೆ ಸರ್ಫ್ ಅವೆಲ್ಲ ಇದ್ದವು ರೀ ಅವಾಗ. ಅವೆಲ್ಲ ಫೋನ್ ಕಳೆದಾಗಿಂದ ಎಲ್ಲ ಗೇಮ್ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಹಾಗಾಗಿ ನನ್ನ ಈ ಫೋನ್ ಒಳಗೆ ಯಾವುದೂ ಗೇಮ್ ಇಲ್ಲ ನನ್ನ ಹತ್ರ. ನಿಮ್ಮ ಫೇವ್ರೆಟ್ ಶಾಪಿಂಗ್ ಆ್ಯಪ್ ಯಾವುದು ಅಂತ ಕೇಳಿರಿ. ಮೊದಲು ನಾನು ಜಾಸ್ತಿ ಅಂತಂದರೆ ಮೀಶೋ ಆ್ಯಪ್ ಯೂಸ್ ಮಾಡ್ತಿದ್ದೆ ರೀ. ಜಾಸ್ತಿ ಅಂತಂದರೆ ಅದ್ರಾಗೆ ಆರ್ಡ್ರ್ ಮಾಡ್ತಿದ್ದೆ. ರೀಸೆಂಟಾಗಿ ನನಗೆ ಅದ್ರಾಗ ಒಂದು ಸ್ವಲ್ಪ ಬೇಜಾರಾಯ್ತು ರೀ. ನಾನು ಅಂದ್ಕೊಂಡಿದ್ದೆ ಒಂದಿತ್ತು, ಬಟ್ ಬಂದಿದ್ದೇ ಬೇರೆ ಇತ್ತು ಡ್ರೆಸ್. ಹಾಗಾಗಿ ನನಗೆ ಇವಾಗ ನಾನು ಮೀಶೋ ಒಳಗೆ ಏನೂ ಆರ್ಡ್ರ್ ಮಾಡಲಾಗಿನಿ ರೀ. ನನ್ನ ಫೇವ್ರೆಟ್ ಆ್ಯಪ್ ಶಾಪಿಂಗ್ ಆ್ಯಪ್ ಅಂತಂದರೆ ಅಜಿಯೋ ಇವಾಗ ಸದ್ಯಕ್ಕೆ. ನಿಮ್ಮ ತಮ್ಮನ ನಂಬರ್ ಏನಂತ ಸೇವ್ ಮಾಡಿದ್ದೀರಾ? ನನ್ನ ತಮ್ಮನ ನಂಬರ್ ಇಲ್ಲಿ ಹಾಕಿರ್ತೀನಿ ನೋಡಿರಿ. ನಿಮ್ಮ ಹತ್ರ ಎಡಿಟಿಂಗ್ ಆ್ಯಪ್ಸ್ ಯಾವ್ದು ಇದೆ ಅಂತ ಕೇಳಿರಿ. ನನ್ನ ಹತ್ರ ಎಡಿಟಿಂಗ್ ಆ್ಯಪ್ಸು ಇಲ್ಲಿ ಫೋಟೋ ಹಾಕಿರ್ತೀನಿ ರೀ. ಬಟ್ ನಾನು ಇಷ್ಟರಲ್ಲಿ ಜಾಸ್ತಿ ಯೂಸ್ ಮಾಡೋದಂತಂದರೆ ಕ್ಯಾಪ್ಕಟ್ ಒಂದು, ವಿಂಕ್ ಒಂದು. ವಿಡಿಯೋ ಕ್ಲಿಯರ್ ಮಾಡೋಕೆ ವಿಂಕ್ ಆ್ಯಪ್ ಯೂಸ್ ಮಾಡ್ತೀನಿ ರೀ. ಎಡಿಟ್ ಮಾಡೋಕ್ಕಂತೂ ಕ್ಯಾಪ್ಕಟ್ ಯೂಸ್ ಮಾಡಿರ್ತೀನಿ. ಆವಾಗ ಕ್ಯಾಪ್ಕಟ್ ನಾನು ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ, ಬಟ್ ಅವಾಗ ಜಾಸ್ತಿ ನಾನು ಇನ್ಶಾಟ್ ಯೂಸ್ ಮಾಡ್ತಿದ್ದೆ ರೀ. ಇವಾಗಿಲ್ಲ, ಕ್ಯಾಪ್ಕಟ್ ಯೂಸ್ ಮಾಡಕತ್ತೀನಿ. ನೀವು ಜಾಸ್ತಿ ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ನಾನು ಜಾಸ್ತಿ ಕ್ಯಾಪ್ಕಟ್ಟೇ ಯೂಸ್ ಮಾಡ್ತೀನಿ, ಕ್ಯಾಪ್ಕಟ್ ಮತ್ತು ವಿಂಕ್. ನೀವು ಜಾಸ್ತಿ ಯಾರಿಗೆ ಮೆಸೇಜ್ ಮಾಡ್ತೀರಾ? ನಾನು ಜಾಸ್ತಿ ಅಂತಂದರೆ ನನ್ನ ತಂಗಿಗೆ ಮೆಸೇಜ್ ಮಾಡ್ತೀನಿ. ಲಾಸ್ಟ್ ವಾಟ್ಸಪ್ ಚಾಟ್ ಇಲ್ಲಿ ಹಾಕಿರ್ತೀನಿ ನೋಡಿರಿ. ನಿಮ್ಮ ಫನ್ನಿ ಪಿಕ್ ಯಾವುದು? ಫನ್ನಿ ಅಂತ ಏನು ಇಲ್ಲ ರೀ, ಯಾವುದೂ ಇಲ್ಲ. ಇದ್ರೂ ಇಲ್ಲಿ ಹಾಕಿರ್ತೀನಿ, ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊರಿ. ನೀವು ಜಾಸ್ತಿ ಇನ್ಸ್ಟಾಗ್ರಾಮ್ ವಿಡಿಯೋ ಯಾರಿಗೆ ಶೇರ್ ಮಾಡ್ತೀರಿ? ಜಾಸ್ತಿ ಅಂತಂದರೆ ನನ್ನ ತಂಗಿಗೆ, ನಮ್ಮ ತಮ್ಮಗೆ. ಅವನಾರ ನಾನು ಶೇರ್ ಮಾಡಿರೋ ಒಂದು ವಿಡಿಯೋ ಕೂಡ ನೋಡಲ್ಲ. ಹಾಗಾಗಿ ಅವ್ನಿಗೆ ಇವಾಗ ವಿಡಿಯೋ ಶೇರ್ ಮಾಡೋದು ಬಿಟ್ಬಿಟ್ಟಿನಿ ರೀ. ಜಾಸ್ತಿ ಅಂತಂದರೆ ನನ್ನ ತಂಗಿಗೆ, ಬಿಟ್ಟರೆ ಯಶು. ನಿಮ್ಮದು ಲಾಸ್ಟ್ ಕಾಲ್ ಹಾಕಿರ್ತೀನಿ, ಸಿಕ್ಕರೆ ಹಾಕಿರ್ತೀನಿ ನೋಡಿರಿ. ಟೋಟಲ್ ಫೋಟೋಸ್ ಮತ್ತು ವೀಡಿಯೋಸ್ ಅಂತಂದರೆ ಒಂದು ಎಲ್ಲ ಎರಡೂ ಸೇರಿಬಿಟ್ಟು ಒಂದು 5,500 ಏನೋ ಇದ್ದವು ರೀ. ಬಟ್ ಮೊನ್ನೆ ಹೋಗಿ ನಾನು ಫ್ಲ್ಯಾಶ್ ಹೊಡ್ಸ್ಕೊಂಡು ಬಂದೆಲ್ಲ ಎಲ್ಲ. ಇವಾಗ ನಾನು ಅವೆಲ್ಲ ಫೋಟೋಸು ವೀಡಿಯೋಸ್ ಮತ್ತು ನಾನು ಬೇರೆಯವ್ರಿಗೆ ಕಳಿಸಿದ್ದೆ ರೀ. ಅವ್ರ ಹತ್ರ ಅದಾವ. ಅವ್ರು ಏನಾದರೂ ನನಗೆ ಹಾಕಿದರೆ ಟೋಟಲ್ ಎಷ್ಟು ಅದಾವ ಅಂತ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಯಾಕಂತಂದರೆ ಅವ್ರ ಹತ್ರನೂ ಸ್ಟೋರೇಜ್ ಇರಲಿಲ್ಲ. ಹಾಗಾಗಿ ನಾನು ಬೇಕಾಗ್ಲಾರ್ದು ಎಲ್ಲ ಡಿಲೀಟ್ ಮಾಡೀನಿ. ಬೇಕಿದ್ದು ಅಷ್ಟೇ ನಾನು ಇಟ್ಕೊಂಡಿದ್ದು. ಎಷ್ಟಾಗ್ತಾವೋ ಗೊತ್ತಿಲ್ಲ. ಮೇ ಬಿ ಆದರೆ ಒಂದು 3,000 ಆಗ್ತಿರ್ಬೋದೇನೋ, 3,000 ಇರ್ಬೋದೇನೋ. ಸಿಕ್ಕರೆ ನಾನು ಫೋಟೋ ಹಾಕಿರ್ತೀನಿ. ನಿಮ್ಮ ಹತ್ರ ಟೋಟಲ್ ಆ್ಯಪ್ಸ್ ಎಷ್ಟು? ಟೋಟಲ್ ಆ್ಯಪ್ಸ್ ಇಲ್ಲಿ ಹಾಕಿರ್ತೀನಿ ನೋಡಿರಿ. ಈಗ ಜಾಸ್ತಿ ಇಲ್ಲ ರೀ, ಅವಾಗಿತ್ತು. ಬಟ್ ಇವಾಗ ಯಾವುದೂ ಇಲ್ಲ. ಫೋನ್ ಸ್ಟ್ರಕ್ ಆಗಬಾರ್ದಂತ ನನಗೆ ಯಾವ ಬೇಕು ಅದು ಅಷ್ಟೇ ಇಟ್ಕೊಂಡಿನಿ. ಯಾಕಂತಂದರೆ ಸುಮ್ಮನೆ ಅನ್ನೆಸೆಸರಿಯಾಗಿ ಅದು ಇದು ಆ್ಯಪ್ ಇಟ್ಕೋಬೇಕು, ಸುಮ್ಮನೆ ಫೋನ್ ಪ್ರಾಬ್ಲಮ್ ಆಗಬೇಕು ಎದಕ್ಕಂತ ಮೊನ್ನೆನೇ ಒಂದು ಸತಿ ಭಾಳ ಪ್ರಾಬ್ಲಮ್ ಆಯ್ತು ನನಗೆ. ಹಾಗಾಗಿ ಯಾವುದು ಇಟ್ಕೊಳ್ಳಾಗಿನಿ ಇವಾಗ. ಯುವರ್ ಫೇವ್ರೆಟ್ ಪರ್ಸನ್ ಆ್ಯಂಡ್ ಫೇವ್ರೆಟ್ ಪಿಕ್? ಫೇವ್ರೆಟ್ ಪರ್ಸನ್ ನಮ್ಮ ಅಕ್ಕ ರೀ, ರೇಣು ಅಕ್ಕ ಅಂತ ಅದಾಳ್ರಿ. ಅಕ್ಕಿ ನನಗೊಂಥರ ಸೆಕೆಂಡ್ ಮದರೇ ಅಂತೀನಿ ರೀ. ನಾನು ಅಕ್ಕಿಗೆ ಸೆಕೆಂಡ್ ಮದರೇ. ಬಟ್ ಆಕಿನ ಜೊತೆ ನಾನು ಜಾಸ್ತಿ ಫೋಟೋಸ್ ಇಲ್ಲ ರೀ, ಬಟ್ ಇದ್ದರೂ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ರೀ, ನೋಡ್ಕೊರಿ. ಆಕಿ ನನಗೊಂಥರ ಸೆಕೆಂಡ್ ಮದರೇ ರೀ. ನಾನು ಏನೇ ಕೇಳಿ ಏನೇ ಇಲ್ಲ ಪಟ್ ಅಂತ ಅದೇ ಸೆಕೆಂಡಲ್ಲೇ ನನಗೆ ಇಲ್ಲಿರುತ್ತೆ. ಅದು ಬೇಕಕ್ಕ ನನಗಂತಂದರೆ ಸಾಕು, ಅದೇ ಸೆಕೆಂಡಲ್ಲೇ ನನಗಿರುತ್ತೆ. ಫೋನ್ ಕಳೆದಾಗ ನಾನು 15 ದಿನ ನಾನು ಬರೀ ಅಳ್ಕೊಂಡು ಕುಂದಿರ್ತಿದ್ದೆ. ಬೇಡ ಈಕೆ ಇಷ್ಟೇ ಬಿಟ್ಟರೆ ಇಷ್ಟೇ ಅಳ್ಕೊಂಡು ಕುಂದಿರ್ತಾಳೆ, ಬೇಡ ಚಂದ ಇರಲಿ ಅಂತ. ಅದೇ ಸೆಕೆಂಡಲ್ಲೇ ಅದು ಏನು ತಿಳಿತೋ ಏನಿಲ್ಲ ಗೊತ್ತಿಲ್ಲ. ಬಸ್ ಬುಕ್ ಮಾಡಿಗೇಸಿಂದ ಕರ್ಸ್ಕೊಂಡ್ಗೇಸಿಂದ ನಿನ್ಗೆ ಯಾವ ಫೋನ್ ಬೇಕು ಆ ಫೋನ್ ತೊಗೋ, ಬಟ್ ಅಳಬೇಡ ಚಂದಿರ ಅಂತ ಹೇಳಿದಳು ಆಕಿ. ಹಾಗಾಗಿ ಆಕಿನೇ ಇಸ್ಕೊಟ್ಟಾಳ್ರಿ ನನಗೆ. 14+ ಫೋನ್ ಕೂಡ ಆಕಿನೇ ಇಸ್ಕೊಟ್ಟ. ಹಾಗಾಗಿ ನನ್ನ ಫೇವ್ರೆಟ್ ಪರ್ಸನ್ ಆಕಿನೇ. ನಿಮಗೆ ವಾಟ್ಸಪ್ಪಲ್ಲಿ ಲೇಟಾಗಿ ಮೆಸೇಜ್ ಮಾಡೋದು ಯಾರು? ನಿಮ್ಮ ಮೆಸೇಜ್ಗೆ ಅಂತ ಕೇಳಿರಿ. ಹೇಳಿದ್ನಲ್ಲ, ನಮ್ಮ ತಮ್ಮನೇ. ಈ ಕಡೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡಲ್ಲ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡಲ್ಲ. ಒಟ್ಟಿನಲ್ಲಿ ಲೇಟಾಗಿ ರಿಪ್ಲೈ ಮಾಡೋದಂದರೆ ನಮ್ಮ ತಮ್ಮ.
ನೀವು ಇನ್ಸ್ಟಾಗ್ರಾಮಲ್ಲಿ ಯಾರ್ದು ಜಾಸ್ತಿ ಸರ್ಚ್ ಮಾಡಿ ನೋಡ್ತೀರಿ? ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ನೋಡೋದಂತಂದರೆ ನಾನು ಮಧು ಅಕ್ಕ ಅವ್ರದ್ದು ನೋಡ್ತೀನಿ ರೀ. ಯಾಕಂತಂದರೆ ಅವ್ರು ಒಂಥರ ವೀಡಿಯೋಗಳು ಚೆನ್ನಾಗಿ ಮಾಡ್ತಾರೆ ರೀ. ಯೂಟ್ಯೂಬಲ್ಲಿ ಕೂಡ ವೀಡಿಯೋಗಳು ಚೆನ್ನಾಗಿ ಮಾಡ್ತಾರೆ ರೀ. ನನಗೆ ಅವ್ರಿಗೆ ನೋಡಿಗೆಸಿಂದೆ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ನನ್ನ ತಲೆಯಲ್ಲಿ ಬರುತ್ತೆ ರೀ. ಒಂದೊಂದು ಸತಿ ನಾನು ಬಿಟ್ಟಿರ್ತೀನಿ, ಯಾವುದು ಬೇಡ ಬಿಡಪ್ಪ ಸುಮ್ಮನೆ ಎಲ್ಲಿ ಅಂತ ಬಿಟ್ಟಿರ್ತೀನಿ ರೀ. ಖರೆ ಹೇಳ್ಬೇಕಂತಂದರೆ ಒಂದೊಂದು ಸತಿ ನನಗೆ ಅವರು ವೀಡಿಯೋಗಳೆಲ್ಲ ನೋಡಿದಾಗೆಲ್ಲ ಅನಿಸುತ್ತೆ ನಾನು ಅವ್ರ ಥರ ಬೆಳಿಬೇಕು, ನಾನು ಅವ್ರ ಥರ ವೀಡಿಯೋ ಮಾಡಬೇಕು, ಅವ್ರ ಥರ ಮಾತಾಡಬೇಕು. ಅವ್ರು ಪಟ ಅಂತ ಮಾತಾಡ್ತಿರ್ತಾರೆ ರೀ ಮಧು ಅಕ್ಕ ಅವರು. ಹಾಗಾಗಿ ನಂಗೆ ಮಧು ಅಕ್ಕ ಅವ್ರು ಅಂತಂದರೆ ಭಾಳ ಇಷ್ಟ. ಜಾಸ್ತಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಸರ್ಚ್ ಮಾಡಿ ನೋಡೋದಂತಂದರೆ ನಾನು ಮಧು ಅಕ್ಕ ಅವ್ರದ್ದು ರೀ. ನೀವು ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೀರಾ? ನಿಜ ಪ್ರಾಮಿಸ್ ಮಾಡಿ ಹೇಳ್ಬೇಕಂತಂದ್ರೆ ನನಗೆ ಸ್ನ್ಯಾಪ್ಚಾಟ್ದು ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಅದು ಹೆಂಗೆ ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇನ್ಸ್ಟಾಲ್ ಮಾಡೀನಿ, ಬಟ್ ಅದು ಹೆಂಗೆ ಅದಕ್ಕೆ ಏನು ಒಟ್ಟು ಒಂದು ಚೂರು ಐಡಿಯಾನೇ ಇಲ್ಲ ರೀ. ನನಗೆ ಫೋಟೋ ತಗೋಬೇಕಂತೀನಿ, ಅದೂ ಆಗಲ್ಲ. ಬಟ್ ನನಗೆ ಒಂದು ಚೂರು ಐಡಿಯಾನೇ ಇಲ್ಲ. ನನಗೆ ಸ್ನ್ಯಾಪ್ಚಾಟ್ ಯೂಸ್ ಮಾಡೋದು ಗೊತ್ತೇ ಇಲ್ಲ. ಕೇಳ್ತಿರ್ತೀನಿ ನಮ್ಮ ತಮ್ಮ, ನನಗೂ ಸ್ನ್ಯಾಪ್ಚಾಟ್ ಯೂಸ್ ಮಾಡೋದು ಹೇಳ್ಕೊಡು ಅಂತಿರ್ತೀನಿ. ಅದೇನು ದೊಡ್ಡದೇನು ಕಲಿಯೋಕ್ಕೆ ಬರೋಲ್ಲ, ನಿನ್ಗೆ ಯೂಸ್ ಮಾಡೋಕ್ಕೆ ಬರೋಲ್ಲ, ನೋಡಿ ಕಲಿಬೇಕು, ನೋಡಿ ಮಾಡ್ಬೇಕಂತಿರ್ತೇನೆ ರೀ. ಬಟ್ ನಂಗೆ ಬರೋಲ್ಲ. ನಿಜ ಹೇಳ್ಬೇಕಂದ್ರೆ ನಂಗೆ ಸ್ನ್ಯಾಪ್ಚಾಟ್ ಯೂಸ್ ಮಾಡೋಕ್ಕೆ ಬರೋಲ್ಲ. ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ಏನೂ ಇಲ್ಲ ರೀ. ಇತ್ತು ಮೊನ್ನೆ ಎಷ್ಟು 8-9 ಸಾವಿರ ಇತ್ತು. ಮೊನ್ನೆ ಅಮ್ಮ ಎದಕ್ಕೋ ಬೇಕಂತಂದ್ರೆ ಅವ್ರಿಗೆ ಕೊಟ್ಟಿನಿ. ಬಟ್ ಇವಾಗ ಎಷ್ಟೋ ಗೊತ್ತಿಲ್ಲ, ಇಲ್ಲಿ ಹಾಕಿರ್ತೀನಿ ನೋಡ್ರಿ ಅಷ್ಟೇ. ಇನ್ಸ್ಟಾಗ್ರಾಮ್ ಮೆಸೇಜ್ ರಿಕ್ವೆಸ್ಟ್ಗಳು ಎಷ್ಟು? ಭಾಳ ಅದಾವ್ರಿ, ಭಾಳ ಅಂದರೆ ಭಾಳ ಅದಾವೆ. ಮೊನ್ನೆ ಬರ್ಡೇಗೆ ಬೇರೆ ಜಾಸ್ತಿ ಜನ ಮೆಸೇಜ್ ಮಾಡ್ಯಾರ. ಪಾಪ ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ನಾನು ಅದ್ರದ್ದೊಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಪಾಪ ಅವರು ನನಗೆ ಬೈದಿರ್ತಾರೆ. ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಬಟ್ ಆದ್ರೂ ಭಾಳ ಅಂದರೆ ಭಾಳ ರಿಕ್ವೆಸ್ಟ್ ಅದಾವ್ರಿ. ಇಲ್ಲಿ ಆದರೆ ಸ್ಕ್ರೀನ್ ವಿಡಿಯೋ ಆದರೆ ನಾನು ಇಲ್ಲಿ ಹಾಕಿರ್ತೀನಿ ನೋಡಿರಿ. ಯಾಕೋ ಕಂಟಿನ್ಯೂ ಮಾತಾಡಕತ್ತೀನಲ್ಲ, ವಾಯ್ಸ್ ಹೋಯ್ತು ರೀ ನನಗೆ. ಯಾರ್ಯಾರೋ ಬಂದುಬಿಟ್ಟಿರಿ. ನಿಮ್ಮದು ಮತ್ತು ರೋಹಿತ್ ಅಣ್ಣದು ಫೇವ್ರೆಟ್ ಪಿಕ್ ಅಂತಂದರೆ ಇಲ್ಲಿ ಹಾಕಿರ್ತೀನಿ ನೋಡ್ರಿ. ರೋಹಿತ್ ಅಣ್ಣ ನಂಬರ್ ಏನಂತ ಸೇವ್ ಮಾಡಿದ್ದೀರಾ? ಇಲ್ಲಿ ಹಾಕಿರ್ತೀನಿ ನೋಡ್ರಿ. ಇಷ್ಟೇ ರೀ. ಇಷ್ಟು ಕ್ವೆಶನ್ಸ್ ಇದ್ದು ರೀ, ಇಷ್ಟಕ್ಕೆ ಆನ್ಸರ್ ಮಾಡೀನಿ. ಆಲ್ಮೋಸ್ಟ್ ಇನ್ನೂ ಇದ್ದು. ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವೆಶನ್ಸ್ ನಾನು ತೊಗೊಂಡಿನಿ. ಇವಾಗ ನೋಡಕತ್ತೀನಿ ನನ್ನ ವಿಡಿಯೋ ಫುಲ್ ಪಟ ಅಂತ ಮಾತಾಡ್ಬಿಟ್ಟಿನಿ. ಎಷ್ಟು 45 ಕ್ವೆಶನ್ಸ್ ಎಲ್ಲ ಒಂದು 15-16 ನಿಮಿಷದಾಗ ಮುಗಿಸ್ಬಿಟ್ಟಿನಿ. ನನಗೆ ಇವಾಗ ನಮ್ಮ ಅಕ್ಕನ ಮಗಳು ಹೇಳಾಕತ್ತ, ಎಷ್ಟು ಮಾತಾಡಿ ಶಿಲ್ಪಕ್ಕ ಪಟ ಅಂತ ಮಾತಾಡಿ ಅಂತ ಹೇಳಾಕತ್ತಾಳ್ರಿ. ಇಲ್ಲ, ನಾನು ಆದಷ್ಟು ಸ್ಲೋ ಮಾತಾಡೋಕೆ ಟ್ರೈ ಮಾಡ್ತೀನಿ ರೀ ಇನ್ನು ಮುಂದೆ. ಯಾಕಂತಂದರೆ ಒಂದು ಸ್ವಲ್ಪ ಭಯದಲ್ಲಿ ಏನೇನು ಮಾತಾಡ್ತೀನಿ ಏನೇನಿಲ್ಲ ಅಂತ ಗೊತ್ತಿಲ್ಲ. ಬಟ್ ಆದರೂ ಕರೆಕ್ಟಾಗೆ ಮಾತಾಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ಇನ್ಸ್ಟಾಗ್ರಾಮ್ದಾಗ ಭಾಳ ಸಪೋರ್ಟ್ ಮಾಡಕತ್ತೀರಿ ನನಗೆ. ಆದಷ್ಟು ಜಲ್ದಿ 200K ಮಾಡಿಕೊಡ್ರಿ. ಹಾಗೆ ಇನ್ಸ್ಟಾದಾಗ ಹೆಂಗೆ ನನಗೆ ಸಪೋರ್ಟ್ ಮಾಡಕತ್ತೀರಲ್ಲ ಅದೇ ರೀತಿ ನನಗೆ ಯೂಟ್ಯೂಬ್ ಒಳಗೂ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಅಂದ್ರೆ ಭಾಳ ಮುಖ್ಯ ಆಗುತ್ತೆ. ಇನ್ನು ಮುಂದೆ ಆದಷ್ಟು ನಾನು ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ನಿಮಗೂ ನನಗೆ ಒಬ್ಬಾಕಿನ ಫೇಸ್ ನೋಡಿ ಬೋರ್ ಆಗ್ತಿರ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ ರೀ. ಯಾಕಂತಂದರೆ ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಹಾಗಾಗಿ ನಾನು ಒಬ್ಬಾಕೆ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ನನಗೆ ನೀನು ಮಾಡ್ಬಾ ನನಗೆ ಹೆಲ್ಪ್ ಮಾಡ್ಬಾ ಅಂತ ನಾನು ಕೇಳೋಕ್ಕಾಗಲ್ಲ ರೀ. ಯಾಕಂತಂದರೆ ನನಗೆ ಇಷ್ಟ ಆಗಲ್ಲ. ಅದ್ರ ಸಲುವಾಗಿ ಯಾರಿಗೂ ನಾನು ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಒಬ್ಬಾಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನು ಅನ್ನಕತ್ತೀರಪ್ಪ ಅಂತಂದರೆ, ಇಷ್ಟು ದಿನ ಇರಲಾರ್ದೆ ಇವಾಗ ನೀನು ಒಡ್ಡರ್ ಅಂತ ಬೆಳೆಗತ್ತಿದ್ದಿ, ಸಮಾಜ ಇಟ್ಕೊಂಡು ನೀ ಬೆಳೆಗತ್ತಿದ್ದಿ ಅಂತ ಅನ್ನಕತ್ತೀರಿ ನನಗೆ. ಅದೊಂದು ನಂಗೆ ಭಾಳ ಅಂದರೆ ಭಾಳ ಬೇಜಾರಾಯಿತು. ಇದ್ರ ಬಗ್ಗೆ ಮಾತಾಡೋದು ಈ ವಿಡಿಯೋದಾಗ ಸರಿ ಅನ್ಸಲ್ಲ ಅನ್ಕೋತೀನಿ. ಇದ್ರದ್ದೇ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಾನು ಮಾತಾಡಿ ನಾನು ಎದಕ್ಕೆ ನಾನು ಒಡ್ಡರ್ದು ವಿಡಿಯೋ ಮಾಡಕತ್ತೀನಿ, ಎದಕ್ಕೆ ಇಷ್ಟು ದಿನ ಇರಲಾರ್ದು ಇವಾಗ ಎದಕ್ಕೆ ಮಾಡಕತ್ತೀನಿ ಅಂತ ಅದೊಂದು ನಿಮ್ಗೆ ಕ್ಲಿಯಾರಿಟಿ ಕೊಟ್ಬಿಡ್ತೀನಿ. ನಾನು ಮೊದಲಿಂದನೂ ಮಾಡ್ಬೇಕಂತ ಇರಲಿಲ್ಲ. ಹಾಗಾಗಿ
ಇವಾಗಲೂ ಮಾಡ್ಬೇಕಂತಿಲ್ಲ, ಬಟ್ ನನಗೆ ಹೇಳಿದ್ರೆ ಹಾಗಾಗಿ ನಾನು ಮಾಡಕತ್ತೀನಿ. ಇದು ನಾನು ನಿಮ್ಗೆ ಕ್ಲಿಯಾರಿಟಿ ಕೊಟ್ಬಿಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ ಅಂತ ಅನ್ಕೋತೀನಿ. ಇನ್ನೂ ಒಂದು ಏನಪ್ಪ ಅಂತಂದರೆ ಆಸ್ಮಿ ಕ್ವಶನ್ ಹಾಕಿದ್ದೆ, ಅದ್ರಾಗೂ ಭಾಳ ಜನ ಕ್ವೆಶನ್ಸ್ ಕೇಳಿರಿ, ಭಾಳ ಅಂದರೆ ಭಾಳ ಕ್ವೆಶನ್ಸ್ ಕೇಳಿರಿ. ಅದ್ರದ್ದು ನೆಕ್ಸ್ಟ್ ವಿಡಿಯೋ ಆಸ್ಮಿ ಕ್ವಶನ್ದು ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಯಾವ ಥರ ವಿಡಿಯೋ ಮಾಡಬೇಕಂತ ಒಂದು ಸ್ವಲ್ಪ ನನಗೆ ಐಡಿಯಾ ಕೊಡ್ರಿ. ನನಗೆ ಐಡಿಯಾ ಇಲ್ಲ, ಅನ್ಕೋತೀನಿ ವಿಡಿಯೋ ಮಾಡಬೇಕಂತ, ಬಟ್ ನನಗೆ ಐಡಿಯಾ ಬರಲಾಗ್ಯದ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಆದಷ್ಟು ನನಗೆ ಐಡಿಯಾಗಳು ಕೊಡ್ರಿ, ಯಾವ್ಯಾವ ಥರ ಕಂಟೆಂಟ್ಗಳು ಮಾಡ್ಬೇಕಂತ. ನನಗೆ ಅಷ್ಟು ನಾಲೆಜ್ ಇಲ್ಲ ಯೂಟ್ಯೂಬ್ದು, ಅದ್ರ ಸಲುವಾಗಿ ನಾನು ನಿಮ್ಗೆ ಕೇಳಾಕತ್ತೀನಿ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ. ನಂಗೆ ಸ್ವಲ್ಪ ಐಡಿಯಾ ಕೊಟ್ಟರೆ ನಾನು ಅದೇ ಥರ ವೀಡಿಯೋಗಳು ಮಾಡ್ತೀನಿ. ಮತ್ತೇನಪ್ಪ ಅಂತಂದರೆ ನನಗೆ ಯಾರಾದರೂ ಬಂದರು ಅಂತಂದರೆ ನಂಗೆ ಮಾತಾಡೋಕ್ಕೆ ಆಗಲ್ಲ ಗೈಸ್. ನಂಗೆ ಗೊತ್ತಿಲ್ಲ ಯಾಕೇನು, ಬಟ್ ಅಲ್ಲಿ ಬರಾಕತ್ತಾರ ಅವ್ರು ಏನು ಅನ್ಕೋತಾರ ಏನಿಲ್ಲ ಅಂತ ಅದೊಂದು ಭಯ ಇರುತ್ತೆ ನನಗೆ. ಅದ್ರ ಸಲುವಾಗಿ ನಂಗೆ ಮಾತಾಡೋಕ್ಕಾಗಲ್ಲ. ಇವ್ರು ಬಂದ್ರಂದರೆ ನಾನು ಗಪ್ಪಾಗಿಬಿಡ್ತೀನಿ. ನೋಡಮ್ಮ, ಆದರೂ ನಮ್ಮ ಪಾಪು ಅಡ್ಡ ನಿಂತಾಳೆ ಅವರಿಗೆ, ಅದಕ್ಕೆ ಮಾತಾಡಕತ್ತೀನಿ ಕಂಟಿನ್ಯೂ ಆಗಿ. ಏನೋ ಹೇಳಕತ್ತಿದ್ದೆ ನಾನು. ಯಾವ ಥರ ವೀಡಿಯೋ ಮಾಡಬೇಕಂತ ಒಂದು ಸ್ವಲ್ಪ ನನಗೆ ಐಡಿಯಾ ಕೊಡ್ರಿ. ಆದಷ್ಟು ನಾನು ಒಬ್ಬಕ್ಕೆ ವೀಡಿಯೋಗಳು ಬರ್ತಿರ್ತಾವೆ, ಪ್ಲೀಸ್ ಯಾರು ಬೋರ್ ಮಾಡ್ಕೊಂಡು ನೋಡಬೇಡ್ರಿ, ಪ್ರೀತಿಯಿಂದ ನೋಡಿರಿ, ನನಗೆ ಹೆಲ್ಪ್ ಮಾಡಿರಿ, ಏನಂತೀರಿ, ಪ್ರೋತ್ಸಾಹಿಸ್ರಿ. ಅದೇ ಅಂತಾರಲ್ಲ ಪಾಪ, ಅದೇ ಅಂತಾರ್ರಿ, ಸಪೋರ್ಟ್ ಮಾಡಿರಿ ನನಗೆ. ಆದಷ್ಟು ನಾನು ಒಬ್ಬಾಕಿಯಿಂದ ಯಾವ್ಯಾವ ಥರ ವೀಡಿಯೋಗಳು ಮಾಡಬೇಕಲ್ಲ, ಯಾವ್ಯಾವ ಕಂಟೆಂಟ್ ಮಾಡಬೇಕಂತ ಒಂದು ಸ್ವಲ್ಪ ನನಗೆ ಹೇಳ್ರಿ, ನಾನು ಮಾಡ್ತೀನಿ. ನನಗೆ ಹೋಗ್ಬಿಟ್ಟು ನೀನು ಬಂದು ನನಗೆ ಸ್ವಲ್ಪ ಕಂಟೆಂಟ್ ಹೇಳು, ನೀನು ಬಂದು ಸ್ವಲ್ಪ ಕಂಟೆಂಟ್ ಹೇಳು, ಸ್ವಲ್ಪ ಹೆಲ್ಪ್ ಮಾಡಿ ಬಾ, ಅದು ಮಾಡಿ, ನನಗೆ ಆಗಲ್ಲ ರೀ. ನನಗೆ ರಿಕ್ವೆಸ್ಟ್ ಮಾಡೋದು ನನಗೆ ಆಗಲ್ಲ. ಅದ್ರ ಸಲುವಾಗಿ ನಾನು ಒಬ್ಬಾಕಿಯಿಂದ ಎಷ್ಟಾಗುತ್ತಲ್ಲ ಅಷ್ಟೊಂದು ನಾನು ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕಿಂತ ಏನು ನೋಡಿದ್ದೆ ಫೇಸ್ ಇಕ್ಕಿಂದ ಅಂತ ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಪ್ರೀತಿಯಿಂದ ನೋಡಿಗೆಸಿಂದ ನಂಗೆ ಪ್ರೋತ್ಸಾಹಿಸ್ರಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದರೆ ಭಾಳ ಮುಖ್ಯ ಆಗುತ್ತೆ ರೀ. ಅದ್ರ ಸಲುವಾಗಿ ನಾನು ಇಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋಗತ್ತೀನಿ. ಆದಷ್ಟು ಜಲ್ದಿ ನನಗೆ ಇನ್ಸ್ಟಾಗ್ರಾಮ್ ಒಳಗೆ 200K ಮಾಡಿರಿ, ಯೂಟ್ಯೂಬ್ ಒಳಗೆ ಸಪೋರ್ಟ್ ಮಾಡಿರಿ, ಬಿಡೋ ವೀಡಿಯೋಗಳೆಲ್ಲ ಕಂಟಿನ್ಯೂ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಏನಾದರೂ ತಪ್ಪಾಗಿತ್ತು ಅಂತಂದರೆ ಕ್ಷಮಿಸ್ರಿ. ನನ್ನ ವಾಯ್ಸ್ ಏನಾದರೂ ಕ್ಲಿಯರಾಗಿ ಬಂದಿಲ್ಲ, ಸರಿ ಬಂದಿಲ್ಲ ಅಂತಂದರೆ ಏನೂ ತಪ್ಪು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ಇರೋ ವಾಯ್ಸ್ ಇರೋ ಥರನೇ ಕೇಳ್ಸಾಗತ್ತೀನಿ ನಿಮಗೆ. ಮತ್ತು ಈಕೇನಪ್ಪ ಈಕಿನ ವಾಯ್ಸ್ ಇಷ್ಟು ಖರಾಬ್ ಆಗದ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಯಾಕಂತಂದರೆ ನನಗೆ ಇರೋದೇನೋ ಉತ್ತರ ಕರ್ನಾಟಕ ಮಂದಿ, ಹಾಗಾಗಿ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತಿರ್ತೀನಿ ನಾನು. ಅದು ಬಿಟ್ಟು ಸ್ಟೈಲಾಗಿ ಬೆಂಗಳೂರು ಭಾಷೆ ಮಾತಾಡ್ಕೊತ ಅದು ಮಾಡ್ಕೊತ ಆಗಲ್ಲ ರೀ ನನಗೆ. ನಾನು ಮಾತಾಡೋದೇ ಉತ್ತರ ಕರ್ನಾಟಕ ಮಾತಾಡ್ತೀನಿ. ಏನಾದರೂ ನನ್ನ ವಾಯ್ಸ್ ಏನಾದರೂ ಸರಿ ಬಂದಿಲ್ಲ ಅಂತಂದರೆ ಎಲ್ಲಿ ಯಾವ ಥರ ಅಂದರೆ ಏನು ಹೇಳ್ಬೇಕಪ್ಪ ಅಂತಂದರೆ ವಾಯ್ಸ್ ಒಳಗೆ ಏನು ಪ್ರಾಬ್ಲಮ್ ಆಗಾಕತ್ತದಂತ ಹೇಳ್ರಿ. ಮೇನ್ ಏನಂತಂದರೆ ಮೈಕ್ ಇಲ್ಲ ಅದು ಅನ್ಕೋತೀನಿ ರೀ. ಬ್ಯಾಕ್ಗ್ರೌಂಡ್ ವಾಯ್ಸ್ ಅಂತೂ ಏನೂ ಇಲ್ಲ ಕೇಳ್ಸಕ್ಕೆ. ಬಟ್ ಆದಷ್ಟು ನನ್ನ ವಾಯ್ಸ್ ಏನಾದರೂ ಖರಾಬಾಗಿ ಕೇಳಿಸಿತ್ತು ಅಂತಂದರೆ ಏನು ಅನ್ಕೋಬೇಡ್ರಿ. ಇರೋದೇ ನನ್ನ ವಾಯ್ಸ್ ಈ ಥರ ಈ ಥರ ಮಾತಾಡ್ತೀನಿ ನಾನು. ಆದಷ್ಟು ನಿಮ್ಗೆ ಇಷ್ಟ ಆಗ್ತದಂತ ಅನ್ಕೋತೀನಿ. ಯಾಕಂತಂದರೆ ನನ್ನ ವೀಡಿಯೋಗಳು ಇಷ್ಟಪಟ್ಟು ನೋಡಕತ್ತೀರಿ ಇನ್ಸ್ಟಾಗ್ರಾಮ್ದಾಗ, ಹಾಗೆ ಯೂಟ್ಯೂಬ್ದಾಗೂ ಇಷ್ಟಪಟ್ಟು ನೋಡ್ತೀರ ಅಂತ ಅಂದ್ಕೊಂಡಿನಿ. ಆದಷ್ಟು ಈ ವಿಡಿಯೋ ಸ್ವಲ್ಪ ಶೇರ್ ಮಾಡಿರಿ, ಸ್ವಲ್ಪ ಇದು ಮಾಡಿಸ್ರಿ, ಏನಂತಾರೆ ಪಾಪು, ಕಮೆಂಟ್, ಲೈಕ್. ನಾ ಏನೋ ಕೇಳಾಕತ್ತೀನಿ ರೀ, ಅಕ್ಕಿ ಏನೋ ಹೇಳಾಕತ್ತಾಳ, ಅವ ಏನೋ ಹೇಳಾಕತ್ತಾನ. ನಾನು ಏನಂತಂದರೆ ಅಲ್ಲಲ್ಲೇ ಕಾರ್ತಿಕ್ ಅದು ಏನಂತಾರ, ಜಾಸ್ತಿ ಜನ ನೋಡೋಕೆ ರೀಚ್ ಮಾಡಿಸ್ರಿ. ಆದಷ್ಟು ಈ ವಿಡಿಯೋ ರೀಚ್ ಮಾಡಿಸ್ರಿ. ಯಾಕಂತಂದರೆ ಒಂದೊಂದು ವಿಡಿಯೋನು ಒಬ್ಬೊಬ್ಬರು ನೋಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ವಿಡಿಯೋ ನೋಡಿ ನಾನು ತಿಳ್ಕೊಂಡಿನಿ ರೀ. ನಾನು ಒಂದು 10 ಸೆಕೆಂಡ್ ಓಡಿಸಿದ್ರೆ ಅಂತಂದರೆ ವೀಡಿಯೋ ಮಾಡಿದ್ದು ವೇಸ್ಟ್ ಆಗ್ತದ್ರಿ. ಎಷ್ಟು 4000 ತಾಸು ಆಗ್ಬೇಕಂತಂದ್ರೆ ರೀ ಎಷ್ಟೋ ಜನ ನೋಡಬೇಕು, ಅದು ಕಂಪ್ಲೀಟಾಗಿ ನೋಡಬೇಕು, ಓಡ್ಸಂಗಿಲ್ಲ, ಏನಿಲ್ಲ ಕಂಟಿನ್ಯೂ ಆಗಿ ವೀಡಿಯೋ ನೋಡ್ಬೇಕು. ಭಾಳ ಅಂದರೆ ಭಾಳ ಕಷ್ಟ ಆದ್ರಿ. ಹಾಗಾಗಿ ನಾನು ಈ ಯೂಟ್ಯೂಬ್ ಬೇಡ ಏನು ಬೇಡ ಅಂತ ಬಿಟ್ಬಿಟ್ಟಿದ್ದೆ ರೀ. ನನಗೆ ಒಂದೊಂದು ಸತಿ ನನ್ನ ಮಧುಗೌಡ ಅವ್ರದ್ದು ಏನಾದರೂ ವಿಡಿಯೋ ಬಂತಂದರೆ ನನಗೆ ಅನಿಸುತ್ತೆ ರೀ, ನಾನು ಇವ್ರ ಥರ ಬೆಳಿಬೇಕು, ಇವ್ರ ಥರ ಆಗಬೇಕು, ಕಂಟಿನ್ಯೂ ಆಗಿ ವೀಡಿಯೋ ಮಾಡಬೇಕು, ಅದು ಅಂತ ಏನೇನೋ ಆಸೆಗಳು ಬಂದುಬಿಡ್ತಾವೆ ರೀ. ಹಾಗಾಗಿ ಏನಾದರೂ ಆಗಲಿ ಹೆಂಗಿದ್ರು ಭೀ ನನಗೆ ಇಷ್ಟಪಡ್ತಾರೆ ಜನ. ನಾನು ಆ ಥರ ನಾನು ಇರಬೇಕು ಅಂತ
ಫೈನಲಾಗಿ ಬಂದು ಕುಂತು ವಿಡಿಯೋ ಮಾಡಾಕತ್ತೀನಿ ರೀ. ಅದ್ರ ಸಲುವಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಕರೆಕ್ಟ್ ಅಂದಿನಲ್ಲ ಪಾಪು? ಕರೆಕ್ಟ್ ಅಂದೀನಿ ರೀ. ಯಾಕಂತಂದರೆ ಒಂಥರ ಬಾಯಿ ತೊದಲು ಬರಾಕತ್ತದ್ರಿ, ಏನಾದರೂ ಎಲ್ಲಾದರೂ ಏನಾದ್ರು ಮಾತಾಡ್ಬಿಡ್ತೀನಿ ಅಂತ. ಅದ್ರ ಸಲುವಾಗಿ ಭಯ ಆಗ್ಲಾಕತ್ತದ್ರಿ. ಇದ್ರಾಗ ಯಾವುದು ಕಟ್ ಮಾಡಲ್ಲ ರೀ, ನಾನು ಹೆಂಗೆ ಮಾತಾಡಿನ ಹಾಗೆ ಹಾಕಿರ್ತೀನಿ ನಾನು. ಮತ್ತು ಆವಾಗಲೇ ಹೇಳಿದ್ನಲ್ಲಿ ನಿಮ್ಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು, ಯಾವ ಥರ ಕಂಟೆಂಟ್ ಬೇಕಂತ ನಂಗೆ ಕಮೆಂಟ್ ಮಾಡಿರಿ. ನಾನು ಅದೇ ಥರ ವೀಡಿಯೋಗಳು ಮಾಡ್ತೀನಿ. ಆದಷ್ಟು ನಾನು ಒಬ್ಬಾಕೆ ಮಾಡ್ತೀನಿ, ಯಾರಿಗೂ ನಾನು ಬಾ ಅಂತ ಹೇಳಲ್ಲ. ಇನ್ನೂ ಒಂದು ಏನೋ ಆಯ್ತು ರೀ, ಅದು ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಯಾರಿಗೋ ಒಂದು ಹೆಲ್ಪ್ ಕೇಳಕ್ಕೆ ಹೋದೆ ರೀ, ಬಟ್ ಅವರು ಏನಂದ್ರು ಅಂತ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ರೀ. ಯಾಕಂತಂದರೆ ಈ ವಿಡಿಯೋ ಲಾಂಗ್ ಆಗುತ್ತೆ ಅನ್ಕೋತೀನಿ. ಅದ್ರ ಸಲುವಾಗಿ ಇದೊಂದು ಕ್ಲಿಯರ್ ಮಾಡಿಬಿಡ್ತೀನಿ ರೀ. ಇದ್ರಾಗೆ ನನಗೆ ಯೂಟ್ಯೂಬ್ ಒಳಗೆ ನಾಲೆಜ್ ಇಲ್ಲ ರೀ ಅಷ್ಟು. ಇನ್ಸ್ಟಾಗ್ರಾಮ್ ಒಳಗೆ ನಾನು ಜಾಸ್ತಿ ವೀಡಿಯೋ ಮಾಡ್ತೀನಿ. ಹಾಗಾಗಿ ನಾನು ಅವ್ರಿಗೆ ಸ್ವಲ್ಪ ಕೇಳಿದೆ ರೀ, ಒಂದು ಸ್ವಲ್ಪ ಕಂಟೆಂಟ್ ನನ್ನ ಯೂಟ್ಯೂಬ್ದು ಏನಾದರೂ ಹೇಳ್ತೀರೇನೋ ಅಂತ. ಅವ್ರು ಅಂದ್ರು ರೀ, ಬಟ್ ನಾನು ಅವ್ರ ಹೆಸರು ಹೇಳಲ್ಲ. ಈ ವಿಡಿಯೋ ಏನಾದರೂ ನೋಡಾಕತ್ತಿದ್ರು ಅಂತಂದರೆ ಅವ್ರು ಅರ್ಥ ಮಾಡ್ಕೋತಾರ ಅಂತ ಅನ್ಕೋತೀನಿ ರೀ. ಏನಂದ್ರಿ ಅವರು ವಿಡಿಯೋ ಹೇಳ್ತಾರಂತ್ರಿ, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಕಂಟೆಂಟು ಹೇಳ್ತಾರಂತ ಅವರು. ನನ್ನ ಹತ್ರನೇ ₹1 ಇಲ್ಲ ರೀ ಇವಾಗ. ಅವ್ರು ಹೇಳಾಕತ್ತಾರ ರೀ 50% ಅವ್ರಿಗೆ ಕೊಡ್ಬೇಕಂತ. ಹಾಂ, ಏನೋ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರಾಕತ್ತದ ಅಂತಂದರೆ ನಾನು ಅವ್ರಿಗೇನೋ ಕೊಡ್ಬೋದು. ಬಟ್ ನನಗೆ ಎದ್ರಿಂದ ₹1 ಇಲ್ಲ. ನನ್ನ ಹತ್ರನೇ ನನಗೆ ಇಲ್ಲ ಅಂತಂದ್ಮೇಲೆ ಅವ್ರು ಕೇಳೋದು ತಪ್ಪದು. ಅವ್ರು ಹೇಳಾಕತ್ತಾರ ಎಲ್ಲನೂ ಹೇಳ್ತಾರಂತ, ಕಂಟೆಂಟ್ ಹೇಳ್ತಾರಂತ, ಎಲ್ಲ ಹೇಳ್ತಾರಂತ. 50% ಅವ್ರಿಗೆ ಕೊಡ್ಬೇಕಂತ. 50 ಅಂದ್ರೆ ಏನು, 70% ಅಂದ್ರೆ ಗೊತ್ತಿಲ್ಲ, ಒಟ್ನಲ್ಲಿ ಅಷ್ಟು ಕೊಡ್ಬೇಕಂತ. ಅದಕ್ಕೆ ಇನ್ನೊಬ್ರಿಗೆ ಕೇಳೋದು ಬೇಡ, ಅವ್ರಿಗೆ ನಾನು ಕೊಡೋದು ಬೇಡ, ಏನೂ ಬೇಡ. ಎಷ್ಟಾಗುತ್ತೆ ಅಷ್ಟು ನಾನು ಒಬ್ಬಾಕೆ ಮಾಡ್ತೀನಿ, ಒಬ್ಬಾಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ನಂಗೆ ಸಪೋರ್ಟ್ ಮಾಡೋಕ್ಕೆ ನೀವಿದ್ದೀರಿ. ಹಾಗಾಗಿ ನಂಗೆ ಏನಾದರೂ ತಿಳಿಲಿಲ್ಲ ಅಂತಂದ್ರೂ ನಾನು ನಿಮ್ಮ ಮುಂದೆ ಬಂದು ಕೇಳ್ತೀನಿ. ನೀವು ಸಪೋರ್ಟ್ ಮಾಡ್ತೀರಿ, ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿನಿ. ಆ ಒಂದು ಧೈರ್ಯದ ಮೇಲೆ ನಾನು ಇವತ್ತಿಂದ ಕಂಟಿನ್ಯೂ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿನಿ. ಏನಾದರೂ ಬೋರ್ ಆಗಿತ್ತು ಅಂತಂದರೆ ಬೋರ್ ಮಾಡ್ಕೋಬೇಡ್ರಿ ಪ್ಲೀಸ್. ಯಾಕಂತಂದರೆ ಫಸ್ಟ್ ವೀಡಿಯೋ ಅಲ್ಲ, ಹಾಗಾಗಿ ಹಿಂದೆ ನಾನು ವೀಡಿಯೋಗಳು ಮಾಡಿದ್ದೆ, ಬಟ್ ಅವೇನು ಅಷ್ಟು ಇರಲಿಲ್ಲ. ಬಟ್ ಇನ್ನು ಮುಂದೆ ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಕಂಟಿನ್ಯೂ ಆಗಿ ಯಾವ್ಯಾವ ಥರ ವೀಡಿಯೋಗಳು ಮಾಡಬೇಕು, ಒಬ್ಬಕ್ಕಿಂತ ಯಾವ್ಯಾವ ಥರ ವೀಡಿಯೋಗಳು ಆಗ್ತಾವಲ್ಲ ಆ ವೀಡಿಯೋಗಳು ನನಗೆ ಮೆಸೇಜ್ ಮಾಡಿರಿ, ನಾನು ಅವೆಲ್ಲ ನೋಡಿಬಿಟ್ಟು ಹೇಳ್ತೀನಿ, ಮಾಡ್ತೀನಿ. ಭಾಳ ಜನ ಕೇಳಾಕತ್ತೀರಿ ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೀರಿ ಅಂತ ಕೇಳಾಕತ್ತೀರಿ. ನಾನು ನೆಕ್ಸ್ಟ್ ವೀಡಿಯೋ ನಾನು ಅದೇ ಎಡಿಟಿಂಗ್ ಬಗ್ಗೆ ಹೇಳ್ತೀನಿ ರೀ. ಅಂದ್ಕೊಂಡಿನಿ ಈ ಥರ ಎಲ್ಲ ವೀಡಿಯೋಗಳು ಮಾಡಬೇಕಂತ. ಆದಷ್ಟು ಆ ಥರ ವೀಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ನಂಗೆ ಭಾಳ ಮುಖ್ಯ ಆಗುತ್ತಾ. ಲವ್ ಯು ಸೋ ಮಚ್. ಆ್ಯಂಡ್